ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜಾಣಕ್ಕೆ ಸ್ನಾನ ಮಾಡಿಸಿದ ತಕ್ಷಣ ಇವತ್ತು ಯಾಕೋ ಮಲ್ಕೊಳ್ಳಿಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಹಂಗೆ ಆಡಿಸ್ಬಿಟ್ಟು ಮಲಗಿಸೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಜಾಣಗೆ ಏನು ಗೊತ್ತಾ, ಇದರಲ್ಲಿ ಅನಿಮಲ್ಸ್ ನೇಮ್ ಹೇಳ್ಬಿಟ್ಟು ಆ ಸೌಂಡ್ ಕೂಡ ಬರುತ್ತಲ್ಲ, ಹಂಗಾಗಿ ಕೇಳಿಸ್ಕೊಳ್ಳಿಕ್ಕೆ ಏನೋ ಒಂಥರ ಕುತೂಹಲ. ಏನಿದು, ಎಲ್ಲಿಂದ ಬರುತ್ತಿದ್ದು ಸೌಂಡ್ ಅಂತ ಹೇಳ್ಬಿಟ್ಟು ಕೇಳಿಸ್ಕೊತಾರೆ. ನೋಡಿ, ಏನದು? ಈ ಕಾರ್ಡ್ ಮಾತ್ರ ಕೈ ಕೊಡೋಂಗಿಲ್ಲ, ಸೀದಾ ಬಾಯಿಗೆ ಹೋಗುತ್ತೆ. ಇದರಲ್ಲಿ ಅನಿಮಲ್ಸು ಮತ್ತು ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಥರದ್ದು ಇದೆ ನೋಡಿ. ಅನಿಮಲ್ಸ್ದೆಲ್ಲ ನೇಮ್ ಹೇಳ್ಬಿಟ್ಟು ಸೌಂಡ್ ಬರುತ್ತೆ ಆಯಿತಾ. ಅದು ಅನಿಮಲ್ಸ್ ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಬರುತ್ತೆ. ಇನ್ನು ಈ ವೆಜಿಟೇಬಲ್ಸ್ದೆಲ್ಲ ನೇಮ್ ಬರುತ್ತೆ ಅಷ್ಟೇ. ಪಂಪ್ಕಿನ್ ಇದು ಪಿಕ್ಚರ್ ಕೂಡ ಇರುತ್ತೆ. ಮಕ್ಕಳಿಗೆ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಯಾವಾಗಲೂ ಬರೀ ಟಾಯ್ಸಲ್ಲಿ ಆಟ ಆಡಿಸ್ತೀವಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ. ಇದು ನಾನು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಸ್ವಲ್ಪ ಪುಟ್ಟದಾಗಿ ಬಂದಿದೆ. ನೋಡಿ, ನನ್ನ ಮಗನ ಕೈಲಿ ಕಾರ್ಡ್ ಕೊಟ್ಟರೆ ಹಿಂಗಾಗುತ್ತೆ. ಹಾಂ, ತಿನ್ನಕ್ಕಲ್ಲ ಅದು. ಕಂದು ಇಲ್ಲಿ, ಕಂದು ಇಲ್ಲಿ ಇಲ್ಲಿ, ಜಾಣು 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 ಜಾಣು, ಬಿ 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 ಇರಿ ಇರಿ ಕೊಡ್ಬೇಕು ಈ ಕೈಗೆ. ಗಮನನ ಇದ್ರ ಮೇಲೆ ತರೋದು ಅಷ್ಟು ಈಸಿ ಇರಲ್ಲ ಮಕ್ಕಳಿಗೆಲ್ಲ. ಸ್ವಲ್ಪ ಹೊತ್ತಾದರೂ ಕೂಡ ನೋಡ್ತಾರೆ ಅಂತ ಹೇಳ್ಬಿಟ್ಟು ತರಿಸಿಟ್ಕೊಳ್ಳೋದಷ್ಟೇ. ಜಾಣು ಹಿಂಗೆ ಆಡ್ತಾ ಕೂತಿರ್ಬೇಕಾದ್ರೆ ನಾವು ಯಾರಾದರೂ ಒಬ್ಬರು ಪಕ್ಕದಲ್ಲಿ ಇರಲೇಬೇಕು. ಇಲ್ಲ ಅಂತ ಗೊತ್ತಾಯ್ತು ನೋಡಿ, ಆವಾಗ ಹಿಂದಕ್ಕೆ ಬಿದ್ದೋಗ್ಬಿಡೋದು, ಇಲ್ಲಾಂದರೆ ನೆಲದಲ್ಲಿ ಏನಾದರೂ ಸಣ್ಣಗೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಎರಡೇ ಬೆರಳಲ್ಲಿ ಹಿಂಗೆ ಹಾಯ್ಕೊಂಡು ಬಾಯಿಗೆ ತಿನ್ನೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ ನಾವು ಯಾರಾದರೂ ಒಬ್ಬರು ಪಕ್ಕದಲ್ಲಿ ಇದ್ದೇ ಇರ್ತೀವಿ. ಈ ನಮ್ಮ ಸ್ವಲ್ಪ ಟೀ ಮಾಡ್ಕೋತಾ ಇದ್ದಾರೆ. ಮೊದಲೆಲ್ಲ ಏನು ಗೊತ್ತಾ, ಈ ಥರ ಹರ್ಬಲ್ ಟೀಸು ಹಾಗೆ ಫ್ಲವರ್ ಟೀ ಎಲ್ಲ ನಾನು ಮಾಡಿಕೊಡ್ಬೇಕಿತ್ತು. ಇವಾಗ ಅವ್ರಿಗೆ ರುಚಿ ಹಿಡಿಸ್ಬಿಟ್ಟಿದೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗಿಬಿಡುತ್ತಲ್ವ, ಹಂಗಾಗಿ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಕುಡಿತಾರೆ. ನಿನಗೂ ಬೇಕಾ ಅಂತ ಕೇಳಿದ್ರು. ಸರಿ, ನನಗೊಂದು ಗ್ಲಾಸ್ ಇಡ್ರಮ್ಮ ಅಂತೇಳಿ ನಾನೊಂದು ಗ್ಲಾಸ್ ಮಾಡಿಸ್ಕೊಂಡೆ. ಹಾಗೆ ಮಕಾನನ ಫ್ರೈ ಮಾಡ್ಕೊಂಡಿದ್ದಾರೆ. ಹೇಳಿದ್ದೀನಿ, ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಂತ ಅನಿಸಿದ್ರೆ ನಿಮಗೆ ಮಕಾನ ಫ್ರೈ ಮಾಡ್ಕೊಂಡು ತಿನ್ನಿ, ಇಲ್ಲಾಂದರೆ ಕಡಲೆ ಬೀಜ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಹಾಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಒಂದೊಂದೇ ರೂಢಿ ಮಾಡ್ಕೋತಾ ಇದ್ದಾರೆ. ಇನ್ನು ಇವಾಗ ತಾನೇ ಸ್ಕಿನ್ ಕೇರ್ನೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ನೇನು ತಿಂಡಿ ಕೆಲಸ ಶುರು ಮಾಡ್ಕೊಳ್ಬೇಕು. ಜಾಣನ ಮಲಗಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಈ ಸಮ್ಮರ್ ಶುರುವಾಯಿತು ಅಂದಮೇಲೆ ಮನೆ ಕೆಲಸಗಳನ್ನ ಯಾವ ಥರ ಮಾಡ್ತೀವೋ ಅದೇ ಥರ ನಮ್ಮ ಸ್ಕಿನ್ ಕೇರ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕಂದರೆ ಬಿಸಿಲಿಗೆ ನಾವು ತುಂಬ ಸ್ವೆಟ್ ಆಗ್ತಾ ಇರ್ತೀವಿ. ಮುಖ ಎಲ್ಲ ಒಂಥರ ಎಣ್ಣೆ ಥರ ಅನಿಸ್ತಾ ಇರುತ್ತೆ. ನಮಗೆ ಮುಟ್ಕೊಂಡ್ರೆ ಎಣ್ಣೆ ಮುಡ್ತಿದ್ದೀವೇನೋ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅದನ್ನ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಪಿಂಪಲ್ಸ್ ಶುರುವಾಗುತ್ತೆ, ಮತ್ತು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಆ್ಯಕ್ನೆ ಮಾರ್ಕ್ಸು, ಈ ಥರ ಸುಮಾರಷ್ಟು ಪ್ರಾಬ್ಲಮ್ಗಳು ಸ್ಕಿನ್ನಲ್ಲಿ ಶುರುವಾಗ್ಬಿಡುತ್ತೆ ಆಯಿತಾ. ಹೋಗ್ತಾ ಹೋಗ್ತಾ ಅದು ಜಾಸ್ತಿನೇ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ಕಿನ್ ಕೇರ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಹೊರಗಡೆ ಹೋದ್ರೆ ಎಷ್ಟು ಡಸ್ಟ್ ಇರುತ್ತೆ ಅಂತ ಹೇಳಿ. ಆ ಡಸ್ಟಿಂದನೂ ಕೂಡ ಕೆಲವೊಮ್ಮೆ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಇದಕ್ಕೆ ಏನು ಮಾಡಬೇಕಂದ್ರೆ ಸ್ಕಿನ್ ಕೇರ್ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಬೆಳಗ್ಗೆ ಮತ್ತು ಸಂಜೆ ಯಾವಾಗಲೂ ಫೇಸ್ ವಾಶ್ ಮಾಡ್ತಿರ್ಬೇಕು. ಹೊರಗಡೆ ಹೋಗಿ ಬಂದ ತಕ್ಷಣ ಮುಖ ತೊಳ್ಕೊಳ್ಬೇಕು. ಚೆನ್ನಾಗಿ ನಾವು ಇಟ್ಕೊಂಡಾಗ ಸ್ಕಿನ್ನ ಅದು ಕೂಡ ಚೆನ್ನಾಗಿರುತ್ತೆ. ಇನ್ನು ನನಗೂ ಕೂಡ ಕೆಲವೊಮ್ಮೆ ಪಿಂಪಲ್ಸ್ ಆಗೋದು, ಆಕ್ನೆ ಮಾರ್ಕ್ಸ್ ಆಗೋದು, ಈ ಥರ ಎಲ್ಲ ಸಮಸ್ಯೆ ಶುರುವಾಗೋದು. ಆವಾಗ ನನಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಅನ್ನಿಸ್ತು. ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಬೇಕು ಅಂತೇಳಿ ಯಾವುದೋ ಒಂದು ಪ್ರಾಡಕ್ಟ್ನ ತೊಗೊಂಡ್ಬಂದು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಅದು ನಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ, ಕೆಲವೊಮ್ಮೆ ಸೆಟ್ ಆಗಲ್ಲ. ಹಾಗಾಗಿ ನಾನು ಕ್ಯೂರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ. ಇದರಲ್ಲಿ ಏನಂದರೆ ನಮಗೆ ಸ್ಕಿನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಿರ್ಬೋದು ಅಥವಾ ಏರ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಆಯಿತಾ. ಇವಾಗ ನಮ್ಮ ಫೇಸ್ಗೆ ಏನಾಗಿದೆ ಏನು ಆಗಿಲ್ಲ ಅನ್ನೋದನ್ನೆಲ್ಲ ನಾವು ಇದರಲ್ಲೇ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಏನಿಲ್ಲ, ಜಸ್ಟ್ ಇದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಫೋಟೋನ ಕ್ಲಿಕ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಅದು ಅನಲೈಸ್ ಮಾಡುತ್ತೆ ಸ್ಕಿನ್ನಲ್ಲಿ ಏನು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ನಮ್ಮ ಸ್ಕಿನ್ ಸಮಸ್ಯೆ ಅಥವಾ ಹೇರ್ ಸಮಸ್ಯೆನ ನೋಡಿಬಿಟ್ಟು ಅದಕ್ಕೆ ಸರಿ ಹೊಂದುವಂತಹ ಪ್ರಾಡಕ್ಟ್ಗಳನ್ನ ನಮಗೆ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ ಆಯಿತಾ. ನನಗೆ ನೋಡಿ ಈ ಥರ ಒಂದು ಕಿಟ್ ಕಳಿಸ್ಕೊಟ್ಟಿದ್ದಾರೆ. ನಾನು ಸುಮಾರು ಸಲ ನಿಮ್ಗೆ ಹೇಳಿದ್ದೀನಿ. ಇದರಲ್ಲಿ ಫೇಸ್ ವಾಶು, ಮಾಯ್ಶ್ಚರೈಸರು, ಸಿರಮು, ಸನ್ಸ್ಕ್ರೀನು ಎಲ್ಲ ಇದೆ. ನನ್ನ ಸ್ಕಿನ್ಗೆ ಏನೆಲ್ಲ ಬೇಕು ನೋಡಿ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಿಮಗೂ ಕೂಡ ಅಷ್ಟೇ, ನಿಮ್ಮ ಸ್ಕಿನ್ನಲ್ಲಿ ಏನು ತೊಂದರೆ ಇದೆ ಅಥವಾ ಹೇರಲ್ಲಿ ಏನು ತೊಂದರೆ ಇದೆ ನೋಡಿಕೊಂಡು ನಿಮಗೆ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ತಾರೆ. ಇನ್ನು ಇದನ್ನು ಬಳಸೋದು ಹೇಗೆ ಅಂತ ಅಂದರೆ ಬೆಳಗ್ಗೆ ಮತ್ತು ಸಂಜೆ 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ಕಂಪ್ಲೀಟಾಗಿ ಡೀಟೇಲ್ಸ್ ಅವರು ನಿಮಗೆ ಹೇಳ್ತಾರೆ ಯಾವ ಥರ ಬಳಸೋದು ಏನು ಎತ್ತ ಅಂತೇಳಿ. ನಾನು ಕೂಡ ಅಷ್ಟೇ, ಅವ್ರು ಯಾವ ಥರ ಹೇಳಿದ್ದಾರೆ ಅದೇ ಥರ ಫಾಲೋ ಮಾಡ್ತಾಯಿದ್ದೀನಿ.
ಇದ್ದೀನಿ. ಇನ್ನೊಂದೇನಂದರೆ ಈ ಕ್ಯೂರ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಬರೀ 3 ವಾರಗಳಲ್ಲೇ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನೀವು ನನ್ನನ್ನೇ ನೋಡ್ಬೋದು, ಮೊದಲು ನನ್ನ ಸ್ಕಿನ್ ಯಾವ ಥರ ಇತ್ತು, ಇವಾಗ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನೀವು ಕೂಡ ಈ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಆಯಿತಾ. ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ರೈಸಲ್ಲಿ ಏನಾದರೂ ಮಾಡೋಣ ಅಂತೇಳಿ ಅಮ್ಮ ಹೇಳ್ತಿದ್ರು. ಸರಿ ಹಂಗಾದ್ರೆ ಪುಳಿಯೋಗರೆ ಏನಾದರೂ ಮಾಡಿಕೊಡ್ಲಾ ಅಂತ ಕೇಳಿದೆ. ಆಮೇಲೆ ಬೇಡ ಪುಳಿಯೋಗರೆ ಎಲ್ಲ ನಂಗೆ ಆಗಲ್ಲ ಇದೆ ಹುರಿಯುತ್ತೆ ಅಂದ್ರೆ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ತೀನಿ ಅಂದೆ. ಸರಿ ಆಯಿತು ಮಾಡು ಅಂದರು. ಇನ್ನು ಯಾವಾಗಲೂ ಮಾಡೋ ಥರ ಎಗ್ ರೈಸ್ ಮಾಡೋದು ಬೇಡ, ಸ್ವಲ್ಪ ಬೇರೆ ಥರ ಮಾಡೋಣ, ಒಂದೇ ಥರ ಟೇಸ್ಟ್ ಮಾಡಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಹರಿಯಾಲಿ ಸ್ಟೈಲಲ್ಲಿ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ರೈಸ್ನು ಕೂಡ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ರೈಸ್ ಪೋಟಲ್ಲಿ ರೈಸ್ ಪಾಡಗ್ ರೈಸ್ ಹಾಕ್ತಾಯಿದೆ. ಈ ಕಡೆ ತರಕಾರಿನೆಲ್ಲ ಹೆಚ್ಕೊಂಡ್ಬಿಟ್ಟೆ. ನೋಡಿ ಈ ಥರ ಉದ್ರುದ್ರಾಗ ಅನ್ನ ಇದ್ದರೆ ಈ ಎಗ್ ರೈಸ್ ಮಾಡಿದಾಗ, ಫ್ರೈಡ್ ರೈಸ್ ಮಾಡಿದಾಗ, ಇಲ್ಲಾಂದರೆ ಚಿತ್ರಾನ್ನ, ಪುಳಿಯೋಗರೆ ಅದಕ್ಕೆಲ್ಲ ಒಂಥರ ಚೆನ್ನಾಗಿರುತ್ತೆ. ಅನ್ನ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ಗೊಜ್ಜುಗಳ್ನು ಕೂಡ ಸ್ವಲ್ಪ ಜಾಸ್ತಿ ಕಲಿಸ್ಬೇಕಾಗತ್ತೆ. ಈ ಥರ ಉದ್ರುದ್ರಾಗಿದ್ದರೆ ಜಾಸ್ತಿ ಕಲಿಸೋ ಅಗತ್ಯನೇ ಇರಲ್ಲ. ಇನ್ನು ಇವಾಗ ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲೊಂದು ಜಾರ್ಗೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೋಡ್ಕೊಂಡು ಹಾಕೋಬೇಕು. 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿ, 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಒಂದೊಂದೇ ತೊಗೊಂಡಿದ್ದೀನಿ. ಚಕ್ಕೆ 1 ಪೀಸು, ಲವಂಗ 3 ಮತ್ತು ಏಲಕ್ಕಿ 1 ತೊಗೊಂಡಿದ್ದೀನಿ. ಪುದೀನ ಒಂದು ಅರ್ಧ ಹಿಡಿಯಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿನೂ ಕೂಡ ಅಷ್ಟೇ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ತರಿಯಾಗಿದ್ರೂ ಏನು ತೊಂದರೆ ಇಲ್ಲ. ಆ ಚಕ್ಕೆ ಲವಂಗ ಎಲ್ಲ ಬಾಯಿಗೆ ಸಿಗಬಾರ್ದು ಅಂದರೆ ನುಣ್ಣು ಗ್ರೈಂಡ್ ಮಾಡ್ಕೊಳ್ಬೇಕು. ಸಿಕ್ಕಿದ್ರೂ ಪರವಾಗಿಲ್ಲ ಅಂದರೆ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ, ಅದು ಚೆನ್ನಾಗಿ ಬರುತ್ತೆ. ಇನ್ನು ಇವಾಗ ಒಂದು ಕಡಾಯಿನ ಇಟ್ಬಿಟ್ಟು ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲು ಕೆಲವೊಬ್ಬರು ಬಟರ್ ಕೂಡ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಎಗ್ಗಲ್ವ ಮಾಡ್ತಿರೋದು, ಬೆಣ್ಣೆ ಏನು ಬೇಡ ಅಂತ ಹೇಳ್ಬಿಟ್ಟು ಎಣ್ಣೆನೇ ಹಾಕ್ಕೊಂಡೆ. ಇವಾಗ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಚೆನ್ನಾಗಿ ಒಂಚೂರು ಹುರ್ಕೊತಾ ಇದ್ದೀನಿ. ಈರುಳ್ಳಿನ ಒಂದು 2 ರಿಂದ 3 ನಿಮಿಷ ಹುರಿದ್ಬಿಟ್ಟು ಅದಾದಮೇಲೆ ಇದಕ್ಕೆ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ ಏನು ಬೇಕಾದರೂ ಸೇರಿಸ್ಕೊಬೋದು. ನವಿಲುಕೋಸು ಬರುತ್ತಲ್ಲ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮನೆ 3 ತರಕಾರಿ ಇತ್ತು, ಹಾಗಾಗಿ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಉಪ್ಪು ಅರಿಶಿನ ಹಾಕೋದ್ರಿಂದ ತರಕಾರಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಆಮೇಲೆ ಜಾಸ್ತಿ ಎಣ್ಣೆ ಹಾಕಬೇಕು ಅನ್ನೋ ಅಗತ್ಯ ಇರಲ್ಲ. ಉಪ್ಪು ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ, ಹಾಗಾಗಿ ಬೇಗ ಫ್ರೈ ಆಗಿಬಿಡುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಹಾಕಿ ಒಂಚೂರು ಹಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕಿಬಿಟ್ಟು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಮೊದಲೇ ಹಾಕಿದ್ರೆ ಓವರ್ ಕುಕ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಎಲ್ಲ ಆದಮೇಲೆ ಹಾಕ್ಕೊಳ್ತೀನಿ. ಇನ್ನು ಅದು ನಾನು ಸ್ವಲ್ಪ ಬೇಯಬೇಕು, ಅಂದರೆ 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಮೊಟ್ಟೆನ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಮ್ಮರ್ ಅಲ್ವಾ, ಹಾಗಾಗಿ ನೇರವಾಗಿ ಮೊಟ್ಟೆನ ಹೊಡೆದ್ಬಿಟ್ಟು ಪಾತ್ರೆಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಮೊಟ್ಟೆ ಕೆಟ್ಟೋಗ್ಬಿಟ್ಟಿರುತ್ತೆ, ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಸಾಮಾನ್ಯವಾಗಿ ಯಾವಾಗಲೂ ಸಪ್ರೇಟಾಗಿ ಮೊಟ್ಟೆ ಹೊಡೆದ್ಬಿಟ್ಟೆ ಹಾಕ್ಕೊಳ್ತೀನಿ. ಇನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಬೆಂದಿದ್ದಾದಮೇಲೆ ಇವಾಗ ರೈಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರೈಸ್ ಕಡಿಮೆ ಹಾಕ್ಕೊಳ್ಬೇಕು, ಆವಾಗ ತಿನ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಪ್ರತಿಯೊಂದು ತುತ್ತಲ್ಲೂ ಮೊಟ್ಟೆ ಎಲ್ಲ ಸಿಗ್ತಿರುತ್ತೆ, ತರಕಾರಿ ಎಲ್ಲ ಸಿಗ್ತಿರುತ್ತಲ್ವ, ಹಾಗಾಗಿ ತಿನ್ಲಿಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಇನ್ನು ಈ ಟೈಮಲ್ಲಿ ಕರೆಂಟ್ ಬೇರೆ ಹೋಯ್ತಾ, ಹಾಗಾಗಿ ಅಪ್ಪು ಬರೋವರೆಗೂ ವೇಟ್ ಮಾಡಿದ್ದು. ಅದಾದಮೇಲೆ UPS ತೊಗೊಂಡು ಬಂದು ಇಷ್ಟು ಶೂಟ್ ಮಾಡ್ಕೊಂಡಿದ್ದಾಯಿತು. ಹೆಂಗೈತೆ? ಚೆನ್ನಾಗೈತಂತೆ. ಅದರ ತರಕಾರಿ ಎಲ್ಲ ಹಾಕಿರೋದ್ರಿಂದ ಪಲಾವ್ ಥರ ಆಗಿದೆಯಂತೆ, ತವಾ ಪಲಾವ್ ಥರ. ಮಾಮೂಲಿ ಫ್ರೈಡ್ ರೈಸು, ವೆಜ್ ಫ್ರೈಡ್ ರೈಸ್ಗೆ ಮೊಟ್ಟೆ ಹಾಕಿದ್ಯಾ ಅಂತ ಗ್ರೀನ್ ಕಲರ್ ಮಸಾಲೆ ತೆಗೆದು ಮಾಡಿದ್ದೀನಿ. ಚೆನ್ನಾಗಿತ್ತು. ಅಮ್ಮ ನಿಮಗೆ ಇಷ್ಟ ಆಯ್ತು? ನಮ್ಮ ನನಗೆ ಇಷ್ಟ ಆಯ್ತು. ನಮ್ಮಂಗೆ ಸೋನಾ ಮಸೂರಿ ತಿಂದು ದಪ್ಪ ಆಯ್ತಾ ಇದ್ದೀನಿ. ಅಜ್ಜಿ ದಪ್ಪ ಆಯ್ತಾ ಇದ್ದೀನಿ ಕಣ, ಅಲ್ಲೇ ಊಟ ತಿಂದು. ಅವರಿಗೆ ಸೋನಾ ಮಸೂರಿ ಅಕ್ಕಿಲಿ ಮಾಡಬಾರ್ದಿತ್ತಂತೆ, ಮಾಮೂಲಿ ಅಕ್ಕಿಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ಸೊಸೈಟಿ ಅಕ್ಕಿಯನ್ನ ತಿನ್ನೋರು, ಮನೆ ಅಕ್ಕಿಯನ್ನ ತಿನ್ನೋರು, ಸೋನಾ ಮಸೂರಿ ಯಾವತ್ತೂ ತಿನ್ನಕ್ಕೆ ಹೋದ್ರೆ ಎಲ್ರಿಗೂ ಅಷ್ಟೇ. ನಾ ಅಕ್ಕಿಲಿ ಮಾಡುವೆ ಇನ್ನೂ ಚೆನ್ನಾಗಿರೋದು ಅಂತ ನಮ್ಮ ಅಂದ್ರು. ಅಡ್ಜಸ್ಟ್ ಮಾಡ್ಕೋಬೇಕು, 1 ವಾರ ಟೈಮ್ ಇರುತ್ತೆ. ಒಟ್ಟು ನಿಮ್ಗೆ ಇಷ್ಟ ಆಯ್ತಪ್ಪ? ಮಗಂಗಿನ್ನ ತಿನ್ಸಿಲ್ಲ, ತಿನ್ಸ್ಬೇಕು. ಕರೆಂಟ್ ಬಂದಿಲ್ಲ.
ಕರೆಂಟ್ ಬಂದಿಲ್ಲ ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ಜಾಣನ್ ಮಲಗಿಸ್ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಹೋಗ್ಬಿಟ್ಟು ಬಂದು ಅರ್ಪಿತ್ ಅವ್ರ ಮನೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಅವರು ಕೂಡ ಇವತ್ತು ಊಟಕ್ಕೆ ಕರೆದಿದ್ರು. ಇನ್ನೇನು ಅವ್ರಿಗೆ ಡೆಲಿವರಿ ಆಗಿಬಿಡುತ್ತಲ್ವ, ಅದಾದಮೇಲೆ ಹಿಂಗೆ ಒಟ್ಟಿಗೆ ಎಲ್ಲರೂ ಸೇರಿ ಅಡುಗೆ ಎಲ್ಲ ಮಾಡ್ಕೊಳ್ಳಿಕ್ಕಾಗಲ್ಲ, ಸ್ವಲ್ಪ ದಿನ ಅವ್ರು ರೆಸ್ಟ್ ಮಾಡಬೇಕಾಗತ್ತಲ್ಲ. ಹಾಗಾಗಿ ಇವತ್ತು ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂತೇಳಿ ಅವ್ರು ಕರೆದ್ರ. ಅದಕ್ಕೆ ನಾವೇನು ಅಂದ್ಕೊಂಡು ಅಂದರೆ ಹೋಗಿ ಫಸ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗೋಣ, ಅವಾಗ ಶಾಪಿಂಗ್ ಹೋಗಬೇಕು ಅನ್ನೋದೇನಿರಲ್ಲ, ಆರಾಮಾಗಿ ಎಲ್ಲನೂ ಮಾಡಿಕೊಂಡು ಇದ್ಬಿಟ್ಟು ಬರ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಅಪ್ಪು ಲೇಟ್ ಮಾಡಿಬಿಟ್ರು ಇವತ್ತು. ಅವರು ತಿಂಡಿ ತಿಂದು ಸ್ನಾನ ಮಾಡಿ ಅವ್ರ ಕೆಲಸ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಡ್ತು. ಇನ್ನು 12:30 ಆಗಿಬಿಟ್ಟಿತ್ತು. ಇನ್ನು ನಾವು ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ, ಊಟ ಮಾಡೋದು 5 ಗಂಟೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಆಮೇಲೆ ಹೋಗೋಣ ಅಂತೇಳಿ ಮೊದಲು ಇಲ್ಲಿಗೆ ಬಂದುಬಿಟ್ವಿ. ಅರ್ಪಿತ್ ಅವ್ರಿಗೇನೆಂದರೆ ನಾನ್ ವೆಜ್ ಎಲ್ಲ ಅಷ್ಟಾಗಿ ಕುಕ್ ಮಾಡ್ಲಿಕ್ಕೆ ಬರಲ್ಲ, ವೆಜ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ನಾನ್ ವೆಜ್ ಅವ್ರು ಅಷ್ಟಾಗಿ ತಿನ್ನಲ್ವಲ್ಲ, ಹಾಗಾಗಿ ಅದನ್ನು ಮಾಡ್ಲಿಕ್ಕೂ ಕೂಡ ಅವ್ರಿಗೆ ಬರಲ್ಲ. ಈಗ ನಾವೆಲ್ಲ ಒಟ್ಟಿಗೆನೇ ಒಬ್ಬರು ನನ್ನ ಕೆಲಸ ಮಾಡಿಕೊಂಡ್ರೆ ಎಲ್ಲರೂ ಸೇರಿ ಮಾಡಿಬಿಡ್ಬೋದು. ಆಮೇಲೆ ಅವ್ರಿಗೆ ಈ ಟೈಮಲ್ಲಿ ಕಷ್ಟ ಕೂಡ ಆಗುತ್ತೆ ಎಲ್ಲನೂ ಮಾಡಬೇಕು ಅಂತ ಅಂದರೆ ಅಂದ್ಬಿಟ್ಟು ಸ್ವಲ್ಪ ಊಟದ ಟೈಮ್ಗೆ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಬಂದ್ವಿ. ಒಬ್ಬೊಬ್ರು ಒಂದೊಂದು ಅಡುಗೆ ಮಾಡ್ತಿದ್ದೀವಿ. ಆ ಕಡೆ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೆ, ಇನ್ನು ಈ ಕಡೆ ಅಪ್ಪು ನಾನು ಗ್ರೇವಿ ಮಾಡ್ತೀನಿ ಅಂತೇಳಿ ಗ್ರೇವಿ ಮಾಡ್ತಿದ್ದಾರೆ. ಇದಕ್ಕೆ ಹೆಸರಂತೂ ಗೊತ್ತಿಲ್ಲ, ಅವರು ಎಲ್ಲ ಮಸಾಲೆನ ಹಾಕಿ ಒಟ್ಟಿನಲ್ಲಿ ಸೂಪರಾಗಿ ಮಾಡಿದರು ಇವತ್ತು. ನಾನು ಹೇಳಿದೆ ಅಪ್ಪು ಇವತ್ತು ಇಲ್ಲಿ ಮಾಡಿರೋ ಥರನೇ ನಮ್ಮ ಮನೇಲಿ ಒಂದ್ಸಲ ಮಾಡಪ್ಪು, ನಂಗೆ ಜಾಸ್ತಿ ಇಷ್ಟ ಆಗ್ಬಿಡ್ತು ಅಂತ. ಚೆನ್ನಾಗಿ ಮಾಡಿದರು ಆಯಿತಾ, ಚೆನ್ನಾಗಿ ಬಂದಿತ್ತು ಅದು. ಇನ್ನು ಮಾಮೂಲಿ ಚಿಕನ್ ದೊನ್ನೆ ಬಿರಿಯಾನಿ ಮಾಡಿದ್ದೆ, ಅದರೊಟ್ಟಿಗೆ ಮೊಟ್ಟೆ ಚಪಾತಿ ಇಷ್ಟಿತ್ತು. ಎಲ್ಲರೂ ಕೂಡ ಇವಾಗ ಊಟ ಮಾಡ್ಕೊಂಬಿಡೋಣ ಅಂತೇಳಿ ಕುತ್ಕೋತಾ ಇದ್ದೀವಿ. ನಾವು ಊಟ ಮಾಡೋ ಅಷ್ಟರಲ್ಲೇ ಹತ್ತತ್ರ 3 ಗಂಟೆ ಆಗೋಗ್ಬಿಟ್ಟಿದೆ ನೋಡಿ. ಅಮ್ಮನ್ನು ಕೂಡ ಕರೆದಿದ್ವಿ, ಅವರು ಬಂದರು. ಎಲ್ಲ ಏನೇನು ಮಾಡಿದ್ವಿ ಅನ್ನೋದನ್ನ ಹಂಗೆ ಪ್ಲೇಟ್ಗೆ ಹಾಕ್ಬಿಟ್ಟು ಒಂಚೂರು ವಿಡಿಯೋ ಮಾಡಿಕೊಂಡೆ. ಹೆಂಗಿದೆಯಮ್ಮ? ಚೆನ್ನಾಗದೆ, ಸೂಪರ್ ಆಗದೆ ಅಡುಗೆ. ಇವರೇ ಮಾಡಿದ್ದು, ಯಾರು ಮಾಡಿ ಒಟ್ಟಿನಲ್ಲಿ 3 ಜನ ಸೇರ್ಕೊಂಡು ಮಾಡಿದ್ದೀರಾ, ಸೂಪರ್ ಆಗದೆ. ಕೃಷ್ಣನನ್ನು ಇವರು ಎಲ್ಲರೂ 4 ಜನ ಸೇರ್ಕೊಂಡು ಮಾಡಿದ್ದೀವಿ. 4 ಜನ ಸೇರಿದ್ದೀರಾ, ಎಷ್ಟು ಚೆನ್ನಾಗಿದೆ. ಇನ್ನು ಆಂಟಿಯವರು ಊರಿಗೆ ಹೋಗಿದ್ರು, ಅದೇನೋ ಫಂಕ್ಷನ್ ಏನೋ ಇದೆ ಅಂತೇಳಿ. ಅವ್ರು ಬಂದಮೇಲೆ ಅಮ್ಮ ಅವರೆಲ್ಲರೂ ಕುತ್ಕೊಂಡು ಮಾತಾಡ್ತಾಯಿದ್ರು. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಂಗೆ ಕೂತಿದ್ವಲ್ಲ, ಜಾಣನ ಜೋಗಾಲಿ ಮೇಲೆ ಕೂರಿಸ್ಕೊಂಡು ಅಪ್ಪು ಹಂಗೆ ತೂಗ್ತಾ ಇದ್ರ ಮಲ್ಕೊಂಡೇ ಬಿಟ್ಟಿದ್ದಾರೆ, ನಿದ್ದೆ ಬಂತು ಅಂತೇಳಿ. ಸರಿ ಹಂಗೋ ಮಲ್ಕೊಂಡಿದ್ದಾರಲ್ಲ, ಈ ಟೈಮಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಡೋಣ, ಎದ್ಮೇಲೆ ಮತ್ತೆ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅಲ್ಲೇ ಮಲಗಿಸ್ಬಿಟ್ಟು ಪಟ್ಟಂತ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡೋಣ ಅಂತೇಳಿ. ಅವ್ರಿಗೇನಾದರೂ ಎದ್ರೆ ಫೋನ್ ಮಾಡಿ ಬಂದುಬಿಡ್ತೀವಿ, ಪಟ್ಟಂತ ಬಂದುಬಿಡ್ತೀವಿ ಅಂತೇಳಿ ಬೇಗ ಬಂದ್ವಿ. ಜಾಣು ಹೆಂಗೆ ಅಂದರೆ ಮಲಗಿರೋ ಸಮಯದಲ್ಲಿ ನಿದ್ದೆಗಣ್ಣಲ್ಲಿ ಎದ್ದೇಳ್ತಾರಲ್ಲ, ಅವಾಗ ನಾನು ಮುಂದೆ ಇರಲೇಬೇಕು, ನಾನು ಇಲ್ಲ ಅಂದರೆ ಅಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ, ಸಮಾಧಾನ ಮಾಡೋದೇ ಕಷ್ಟ, ಅದೊಂದು ಭಯ ನಮಗೆ. ಇನ್ನು ಫಸ್ಟು ಗೋಲ್ಡ್ ಶಾಪಿಗೆ ಬಂದ್ವಿ. ಇವತ್ತು ಮದರ್ಸ್ ಡೇ ಅಲ್ವಾ, ಹಾಗಾಗಿ ಅಮ್ಮಂಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತೇಳಿ. ಇವತ್ತು ಗೋಲ್ಡ್ ರೇಟ್ ಬಂದು 14,000 ಇದೆ, ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಅಪ್ಪ ಲಾಸ್ಟ್ ಟೈಮೆಲ್ಲ ಎಷ್ಟಿತ್ತು ಗೊತ್ತಾ, 16, 17,500. ಅದೆಲ್ಲ ಕೇಳಿದಾಗ ಭಯ ಆಗೋದು. ಈ ಸಲನೇ ಸ್ವಲ್ಪ ಕಡಿಮೆ ಅಂತ ನಮಗನ್ನಿಸ್ತು. ಇನ್ನು ಸಿಲ್ವರ್ದು ಬೆಲೆ ಎಷ್ಟು ಅಂತ ನಾನೇನು ಕೇಳಲಿಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇನ್ನೊಂದು ಸ್ಯಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಯಾರಿ ಶಾಪ್ಗೂ ಕೂಡ ಬಂದ್ವಿ. ದೂರ ಎಲ್ಲೂ ಹೋಗಲಿಲ್ಲ ಆಯಿತಾ, ಇವತ್ತು ಹತ್ರದಲ್ಲಿರೋದನ್ನೇ ಹೋಗಿ ತೊಗೊಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಾ. ಪರವಾಗಿಲ್ಲ, ಅಲ್ಲಿ ಕಲೆಕ್ಷನ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇನ್ನು ಅಪ್ಪು ನೋಡಿಬಿಟ್ಟು ಅವರೊಂದು ಸೀರೆನ ಸೆಲೆಕ್ಟ್ ಮಾಡಿದ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕೂ, ಡಿಸೆಂಟಾಗಿ ಕಲರ್ ಚೆನ್ನಾಗಿದೆ ಅಂತೇಳಿ. ಇನ್ನು ಸೀರೆನೆಲ್ಲ ತೊಗೊಂಡು ಬಂದ್ವಿ. ಸದ್ಯ ಜಾಣು ಇನ್ನೂ ಎದ್ದಿರಲಿಲ್ಲ, ನಾವು ಬಂದು ಒಂದು ಅರ್ಧ ಗಂಟೆ ಆದಮೇಲೆ ಎದ್ದರು. ಎದ್ದ ತಕ್ಷಣ ಆ್ಯಕ್ಟಿವ್ ಆಗಿಬಿಡ್ತಾರೆ ಆಯಿತಾ. ಇವಾಗ ಸುಕೃತಿ ಜಾಣು ಆಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ಸಂತು ಫೋನ್ ಮಾಡಿ, ನಾನು ಕೇಕ್ ಮತ್ತು ಸೀರೆ ತೊಗೊಂಡು ಬಂದಿದ್ದೇನೆ ಬಾವಾ ಅಮ್ಮಂಗೆ, ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ದ. ಇಲ್ಲೇ ಇದ್ದೀನಿ, ಇಲ್ಲೇ ಬಂದುಬಿಡು, ಎಲ್ಲರೂ ಇಲ್ಲೇ ಇದ್ದಾರಲ್ಲ, ಒಟ್ಟಿಗೆ ಕಟ್ ಮಾಡಿಸಿದ್ರಾಯ್ತು ಅಂತೇಳ್ಬಿಟ್ಟು ಇಲ್ಲಿಗೆ ಕರೆದ್ವಿ. ಇವಾಗ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಕಂಜೂಸ್ ಅಕ್ಕ, ಆಯ್ತಕ್ಕ, ಸೆಲೆಬ್ರೇಷನ್ ಮಾಡ್ಬೇಕು ತಾನೆ. ನಿಮ್ ಗಂಡ ಹಂಗಾದ್ರೆ ಮೊನ್ನೆ ನಿಮ್ ಬರ್ತ್ಡೇಗೆ ಒಂದೇ ಒಂದು ಪೀಸ್ ಕೇಕ್ ತಂದಿಲ್ಲ, ಅವನು ಎಷ್ಟು ಕಂಜೂಸ್. ಅದು ಗಂಡ ಹೇಳ್ತಿ ಇಬ್ರು ಚಾಕು ಕೊಟ್ಟಿದ್ದೀನಿ.
ಕೊಡಿ ಅದೆಂತದ್ದು ಲೈಟ್ ಚೆನ್ನಾಗಿ ಇಲ್ಲ ಇಲ್ಲ ಏ ಎಲ್ಲಾರು ಒಟ್ಟಿಗೆ ಕಟ್ ಮಾಡ್ರಿ. ಯಾಕೆ ತಿಂದಿಲ್ಲ ಅವರೇ ಫಸ್ಟ್ ತಿಂದಿದ್ದು ಲಾಸ್ಟ್ ಯಾಕೆ ಹತ್ತು ಯಾಕಂತ ಹಾ ಎಲ್ಲ ಕೈ ಹಾಕಿ ಎಲ್ಲ ಹಚ್ಚೇವು ಕನ್ನಡದ ದೀಪ ಅಂತ ಹಚ್ಚ್ರಿ ಎಲ್ಲಾರು. ಓ ಹ್ಯಾಪಿ ಮದರ್ಸ್ ಡೇ ಆಯ್ತು. ಕಟ್ ಮಾಡಿ ಎಲ್ಲಾರು ಒಟ್ಟಿಗೆ ಕೈ ಹಿಡ್ಕೊಂಡು ಎಲ್ಲಾರು ಕೈ ಸೇರಿಸಿ, ಎಲ್ಲಾರು ಕೈ ಜೋಡಿಸಿ. ಹಾ ಎಲ್ಲ ಕೈ ಜೋಡಿಸಿ ಹೊಡಿರೋ ಚಪ್ಪಾಳೆ ಹೊಡಿರೋ ಯಾರನ. ಹ್ಯಾಪಿ ಮದರ್ಸ್ ಡೇ ಅಂತ ಯಾರು ಹೇಳಲೇ ಇಲ್ಲ. ಚಪ್ಪಾಳೆ ಹೊಡಿ ಸಂತು. ಇಲ್ಲ ಫಸ್ಟ್ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಆಂಟಿ ಪ್ಲೀಸ್ ಸುಪ್ರತಿ ಸ್ವಲ್ಪ ಕೊಡವ. ಬರ್ತಡೇ ಅಂತೂ ಮಾಡಲ್ಲ, ಹಿಂಗಾದ್ರೂ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ರಲ್ಲ ಅಮ್ಮಂದಿರ್ಗೆ. ತಿನ್ಸ್ಬಿಡ್ತೀನಿ ಅವ್ರಿಗೆ. ಹೌದಪ್ಪ ನಾವು ಬರ್ತಾರೆ ನೀವು ಮತ್ತೆ ಸೆಕೆಂಡ್ ಇಲ್ಲ 2 ಸಲ ಕೊಡ್ಬೇಕು ಯಾವ್ದೇ. ಈಗ ಅರ್ಪಿತಾ ಅವರು 2ನೇ ತಾಯಿ, ಅದಕ್ಕೆ 2 ಸಲ. ಮಮ್ಮಿ ತಿನ್ಸಮ್ಮ ಹ್ಯಾಪಿ ಮದರ್ಸ್ ಡೇ ಮಮ್ಮಿ ಅಂತ ಹೇಳಿ. ಅವಾಗ ಸಂತು ಹಂಗೆ ಎಲ್ಲರಿಗೂ ತಿನ್ಸ್ಬಿಟ್ಬಾ. ಅಲ್ಲೇ ನಿಮಿಷ ಅಲ್ಲೇ ಕಿತ್ಕೆರೆ ಬಟ್ಟೆ ತಗೊಳ್ಳಿ. ಏಯ್ ನಿಮ್ಮ ಅಕ್ಕನೂ ನಿಂಗೆ ತಾಯಿ ಇದ್ದಂಗೆ ಕಣೋ, ಕುಂಡ್ರಸೋ ಯಾಕೋ ಈಗ ತಿನ್ಸಕ್ ಬಂದಲ್ಲ. ತಿನ್ಸೋ. ಬೇಡ ಮುಗಿತಷ್ಟೇ ಅದು. ನಂಗೊಂಚೂರು ಯಾವ್ದೇ ಕಾಣ್ಕೂ ಅರ್ಪಿತಿಂಗ್ ಏನ್ ಕೊಟ್ರಿ 2 ಕೊಟ್ರಿ. ಅಮ್ಮ ಸುಮ್ಮನೆ ಸ್ವಲ್ಪ ಕೊಡ್ರಿ. ತಿನ್ಸಿ. ಹಿಂಗೆ ಎಲ್ಲೇ ಓಪನ್ ಮಾಡ್ಬಿಡ್ತೀನಿ. ಸುಮ್ಮನೆ ಚೂರ್ ಕಣ. ನಾನು ತಮಸಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ರಿ. ಅವ್ರು ಊಟ ಮಾಡಿದಾರ ಮಾಡ್ಬಾರ್ದು. ಒಂದ್ಸಲ ಅಲ್ಲ ನಾವೇನೋ ಗಂಡ್ಮಕ್ಳು ಎಲ್ಲ ಮದರ್ಸ್ ಡೇ ಅಂತ ಮಾಡ್ತೀವಿ, ನೀವು ಯಾವತ್ತನ ಫಾದರ್ಸ್ ಡೇ ಹಸ್ಬೆಂಡ್ ಡೇ ಏನಾದ್ರು ಮಾಡಿದ್ದೀರಾ? ದಿನ ನಮ್ದೇನ ಡೇ. ನಿಮ್ಮ ಮಗನ ಮದರ್ ಅವರು ಅದಕ್ಕೆ ನನ್ನ ಮಗನ್ಗೆ ತಾಯಿ ಅಲ್ವಾ ಅದಕ್ಕೆ. ನಮ್ಮ ಅತ್ತೆ ನನ್ನ ಹೆಂಡತಿಗೆ ತಾಯಿ ಅದಕ್ಕೆ ಸೇತ ಹುಡುಕಿಲ್ಲ ಅಂತ ನಮ್ದ ಸಿಗ್ಲಿಲ್ವಂತ ಇವ್ರ ಅಕ್ಕಂಗಿದ್ರು ಸಿಕ್ತಂತೆ ಹೇಳೋದು. ಕ್ರೀಮ್ ಜಾಸ್ತಿ ತಿನ್ಸ್ಬೇಡ ಎಲ್ಲರಿಗೂ. ಬೇಡಕ್ಕ ತಿನ್ರಿ. ಅರ್ಪಿತವ್ರಿಗೊಂದ್ರ ಏ ನಂಗ್ ಬೇಡಪ್ಪ ಏ ಬೇಡ ಸುಳ್ಳಿರ ಬೇಡಕ್ಕ. ಆಂಟಿ ನಂಬೇಡಿ, ಅದನ್ನೆಲ್ಲ ಬಾಯಿಗೆ ಯಾರ ನಂಬಿದ್ರು ಅವ್ರ ನಂಬೇಡಿ ಕೇಕ್ ಬೇಡ ಅಂತ ಅಂದವ್ರನ್ನ. ಇಲ್ಲ ಆಂಟಿಗೆ ಆಂಟಿ ಅಯ್ಯೋ ರಾಮವೇ ಪಾಪಚ್ಚಿ. ನನಗ್ ಬೇಡ ಸಾಕು ತಿನ್ಬಿಡಿ. ಒಂಚೂರು ತಿಂದು ಏನಾಗಲ್ಲ. ಜಾಸ್ತಿ ಬೇಡ. ಆಗ್ಲಿ ಒಂಥರ ಇದೇನ್ ಹಿಂಗ್ ಮಾಡ್ತಾರಲ್ಲ ಕಣೆ. ತಳಮ್ಮ ಸ್ವಲ್ಪನೇ ಇರೋದು. ಒತ್ತಡ ಮಾಡ್ತೀವಲ್ಲ ಆಗ್ತಿರ್ತೀವಿ. ಎಲ್ರದ್ದು ಇವಾಗ ತಾನೇ ಊಟ ಆಗಿತ್ತಲ್ವ, ಅದು ನಾನ್ ವೆಜ್ ಊಟ ಅಂದರೆ ಸ್ವಲ್ಪ ಹೊಟ್ಟೆ ತುಂಬೋಗಿರೋ ಥರ ಅನ್ನಿಸ್ತಿರುತ್ತೆ. ಅದಲ್ಲದೆ ಇವತ್ತು ಲೇಟಾಗಿ ಬೇರೆ ಊಟ ಮಾಡಿದ್ದು, ಹಾಗಾಗಿ ಸ್ವೀಟೆಲ್ಲ ತಿನ್ಬೇಕಂತ ನೆನೆಸ್ತಿರ್ಲಿಲ್ಲ. ಅದರಲ್ಲೂ ಕೇಕ್ ಏನು ಗೊತ್ತಾ, ಒಂಚೂರು ತಿನ್ಬೋದು, ಜಾಸ್ತಿ ತಿನ್ಲಿಕ್ಕಾಗಲ್ಲ, ತುಂಬ ಸ್ವೀಟ್ ಇರುತ್ತಲ್ಲ ಒಂಥರ ಆಗಿಬಿಡುತ್ತೆ. ಸ್ವಲ್ಪನೇ ತಿನ್ನಿಸು ಅಂತೇಳಿ ಎಲ್ಲರೂ ಸ್ವಲ್ಪ ತಿಂದಿದ್ದಾಯಿತು. ಆಮೇಲೆ ಸಂತೋಷ ಸೀರೆ ತೊಗೊಂಡು ಬಂದಿತ್ತು, 2 ತಂದಿತ್ತಾಯ್ತಾ. ಅದಕ್ಕಮ್ಮ ನೋಡ್ತಾ ಇದ್ದಾರೆ, ಎಲ್ರೂ 2 ಅಲ್ವಾ ಅಂತ ಕೇಳ್ತಾಯಿದ್ರು. ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀರ ಅಂದರೆ ನಿಮಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಹಿಂಗೆ ಮಾತಾಡ್ತಿದ್ವಿ. ನನ್ಗೆ ಯಾವ್ದಂದ್ರೆ ಅವ್ಳು ಇಷ್ಟಪಟ್ಟು ಯಾವ್ದು ತಗೊಂಡ್ ಬಿಟ್ಟಲ್ಲ ಅದೇ ನಮ್ದು. ಒಂದೇ ಅಕ್ಕ ಆ ಶಿಲ್ಪಂಗೆ ಅವ್ರ ಮಗ ಕೊಡ್ತಾನೆ, ನಿಮ್ಗೆ ನಿಮ್ ಮಗ ತಂದ ಯಾರು ಬೇಕು ನೋಡಿ. ಓನ್ಲಿ ನನ್ಗೆ ಇದೇನೆ ಇಷ್ಟ. ಹಾ ಸರಿ. ಆಯ್ತಾ? ಅಮ್ಮ ಏನು ಇದು ಅದೇ ಅದೇ 100 ರೂಪಾಯಿ ಏನವ್ವ ಕಲರ್ ನಂಗೆ ಇದೆ ಇಷ್ಟ ಆಯ್ತು. ಇದು ಕಲರ್ ಒಂದೇ. ಅಮ್ಮ ಇದೇ ನಾನು ಸೆಲೆಕ್ಟ್ ಮಾಡಿದ್ದೀನಿ ಜಾಸ್ತಿ. ಅದೇ ಅಯ್ಯೋ ಪಾಪ ನಾನ್ ಮಾಡಿದ್ದೆ ಮಾಡ್ತಾರೇನೋ ಅನ್ಕೊಂಡು ನಿಮಗೆ ಕಲರ್ ಚೆನ್ನಾಗಿ ಕಾಣಿಸ್ತದೆ. ನನ್ಗೆ ಈ ಕಲರ್ ನಾನ್ ಮಾಡಿದ್ರೆ ಏ ನಮ್ಗೆ ಯಾವ್ದು ಇಷ್ಟ ಆಗಿದೆ ಅದೇ ಕೂಡ. ಯಾವ್ದಾದ್ರು ಅಲ್ಲ ನಿಮಗೆ ಕಲರ್ ಇದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ
ಇದೇ ಕೊಡ ಯಾಕಂದ್ರೆ ನಿಮ್ಗೆ ಎಲ್ಲ ಉತ್ತರ ಚೆನ್ನಾಗೈತೆ ಅದಕ್ಕೆ. ನನ್ನ ಹೆಂಡತಿಗೆ ಯಾರನ್ನ ಸೀರೆ ಕೊಡೋಗಿದ್ರೆ ಜೊತೆಗೆ 5,000 ಕೊಡ್ರಿ ಸೀರೆ ಜೊತೆ. ಇಲ್ಲ ಅಂದ್ರೆ ದಯವಿಟ್ಟು ಸೀರೆ ಕೊಡ್ಬೇಡ್ರಿ. 5,000 ಏನಕ್ಕೆ? ಪಂಚೆ ಶರ್ಟ್ ಅವ್ರಿಗೆ. ಅಣ್ಣ ಅವ್ರ ಜಾಕೆಟ್ ಹೊಲ್ಸೋದ 8,000 5,000 10,000 ಹಿಂಗಿರ್ತದೆ. ಸೀರೆ ಬರೀ 500,000. ಅದೇ ಅಂತ ನೋಡು 5,000 ಪ್ಯಾಂಟ್ ಶರ್ಟ್. ನಾನು ಯಾವ ನೈಟ್ ಪ್ಯಾಂಟ್ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ನಾನು ಯಾವಾಗ್ಲೂ. ಅಷ್ಟೇ ದುಡ್ಡೇ ಕೊಡೋದು. ನಾನು ಹುಡುಗಿಂದ್ಲಿ ಒಂದು ಬಳೆ ತೋರ್ಸ್ಬೇಕಾದ್ರೆ ಒಂದು 9 ಲಕ್ಷ ಕೈ ಇಟ್ಕೊಳ್ತೀವಿ. ಈಗಲೂ ಅಷ್ಟೇನೆ ನಮ್ದು. ಇನ್ನು ಸೀರೆನ ಅಮ್ಮಂಗೆ ಮಾತ್ರ ತಂದಿರೋದು. 2 ಸಾರಿಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ನೊಂದು ಅಂಗಡಿಗೆ ವಾಪಸ್ ಕೊಟ್ಬಿಡ್ತೀನಿ ಅಂತ ನಾನು ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಇನ್ನು ಅಲ್ಲೇ ಸಂಜೆ ಗಂಟನೂ ಕೂತಿದ್ವಿ. ಅಂಕಲ್ ಇವಾಗ ಟೈಮ್ ಚೆನ್ನಾಗಿಲ್ಲ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗಿ ಅಂತೇಳಿ ಅವ್ರು ನಮ್ಮನ್ನು ಕಳಿಸ್ಲಿಕ್ಕೆ ಮನಸ್ಸಿರಲಿಲ್ಲ. ಅವ್ರಿಗೆ ನಾವು ಹೋದಾಗೆಲ್ಲ ಅಷ್ಟೇ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಿರ್ತಾರೆ. ಚೆನ್ನಾಗಿ ನೋಡ್ಕೊತಾರೆ ಮಾತ್ರ. ಇನ್ನು ಸ್ವಲ್ಪ ಹೊತ್ತು ಅಂತೇಳಿ ಸಂಜೆ ಗಂಟ ಅಂದರೆ ಒಂದು 7 ಗಂಟೆನೇ ಆಗಿತ್ತು ಅನ್ಕೋತೀವಿ ನಾವು ಮನೆಗೆ ಬರೋ ಅಷ್ಟರಲ್ಲಿ. ಇವಾಗ ಮನೆಗೆ ಬಂದು ಜಾಣನ್ ಸ್ವಲ್ಪ ಮಲಗಿಸ್ಬಿಟ್ಟು ನಾನು ಕೂಡ ಒಂಚೂರು ರೆಸ್ಟ್ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಜನ ಎಲ್ಲ ಇದ್ರಲ್ವಾ, ಹಂಗಾಗಿ ಜಾಣ ಇವತ್ತು ಸರಿ ನಿದ್ದೆನೇ ಮಾಡಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಮಲಗಿರೋದು. ಹಾಗಾಗಿ ಬಂದ ತಕ್ಷಣ ಹಳ್ಳಿಗೆ ಶುರು ಮಾಡ್ಕೊಂಬಿಟ್ರು, ನಿದ್ದೆ ಬಂತು ಅನಿಸುತ್ತೆ. ಅದಕ್ಕೆ ಫಸ್ಟು ಮಲಗಿಸ್ಬಿಟ್ಟೆ. ಇನ್ನು ಇವತ್ತು ಮದರ್ಸ್ ಡೇ ಅಲ್ವಾ, ಮಾಮೂಲಿಯಾಗಿ ಅಮ್ಮನಿಗೆ ಮತ್ತು ನಮ್ಮ ಅತ್ತೆಗೆ ಇಬ್ರಿಗೂ ಸೇರಿ ಗಿಫ್ಟ್ ತೊಗೊಂಡು ಬಂದಿದ್ದೀವಿ. ಹಾಗೆ ಇವತ್ತು ಅಪ್ಪು ನನಗೂ ಕೂಡ ಒಂದು ಗಿಫ್ಟ್ ಕೊಡಿಸಿದ್ದಾರೆ. ಫಸ್ಟ್ ಟೈಮ್ ಅವರು ಮದರ್ಸ್ ಡೇಗೆ ಗಿಫ್ಟ್ ಕೊಡಿಸಿರೋದು. ಫಸ್ಟ್ ಟೈಮ್ ಅಂದರೆ ಇದು ನನ್ನ ಮೊದಲನೇ ವರ್ಷದ ಮದರ್ಸ್ ಡೇ. ಅದಕ್ಕೆ ಅವ್ರು ನಗ್ತವ್ರು, ಏನು ನಾನು ಫಸ್ಟ್ ಟೈಮ್ ಮದರ್ಸ್ ಡೇನ ಆಚರಿಸ್ಕೊಂಡಿರೋ ವರ್ಷ ಇದು ನನ್ನ ಮಗನೊಟ್ಟಿಗೆ. ಹಂಗಾಗಿ ನನಗೂ ಒಂಚೂರು ಸ್ಪೆಷಲ್. ಇಷ್ಟು ದಿನ ನಾವಿಬ್ರು ಸೇರಿ ಕೊಡಿಸ್ತಿದ್ವಿ, ಈ ಸಲ ಇವ್ರು ನನಗೆ ಕೊಡಿಸಿದ್ದಾರೆ. ಈಗ ನೀನು ಫಸ್ಟ್ ಟೈಮ್ ಅಲ್ವಾ, ನನ್ನ ಮಗ ಕೊಡೋ ಸ್ಟೇಜಲ್ಲಿ ಇಲ್ಲ, ಅಟ್ಲೀಸ್ಟ್ ನಾನೇ ಕೊಡ್ಸೋಣ ಅಂತ ಮಗಳ ಹೆಸರು ಹೇಳ್ಕೊಂಡು. ನೋಡಿ ಈ ಸೀರೆ ನಾನು ನಿಜ ಏನು ನಂಗೆ ಬೇಡ 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 ಅಂತಿದ್ದೆ. ನಮ್ಮ ಅಮ್ಮನಿಗೆ ನಮ್ಮ ಅತ್ತೆಗೆ ತಗೊಂಡ್ವಾ, ಆಮೇಲೆ ಹೊರಡ್ತಾ ಇದ್ವಿ. ಅಲ್ಲೊಂದು ಶಾಪಲ್ಲಿ ಇವರು ಹೊರಗಡೆ ಸ್ಯಾರಿ ಹಾಕಿದ್ದು ನೋಡಿದ್ರು. ಎಷ್ಟೊಂದು ಸ್ಯಾರಿ ಇತ್ತು. ಒಂದು ಸ್ಯಾರಿ ಇವ್ರಿಗೆ ಇಷ್ಟ ಆಯ್ತಿದ್ದು, ಇದು ಚೆನ್ನಾಗಿದೆ, ಸಿಂಪಲ್ ಆಗಿದೆ, ನೀನು ತಗೋತೀಯ ಅಂತ. ಇನ್ನು ಒಳಗಡೆ ಹೋದ್ಮೇಲೆ ಒಂದಿಷ್ಟು ಸ್ಯಾರಿಗಳಿದ್ದಾವೆ. ನಿಂಗೆ ಆಗಬೇಕು 1-2 ತಗೋ, ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ ಅಂತ ಎಲ್ಲ ತೆಗಿಸ್ತಾ ಇದ್ದಾರೆ. ನನಗೆ ಬೇಡ, ಇದೇ ಸಾಕು, ಒಂದಿಷ್ಟಿದೆ ಸೀರೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ನಾನು. ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ ಗೊತ್ತಾ, ಸಾಫ್ಟ್ ಆಗಿದೆ. ಈಗ ಸಮ್ಮರ್ ಅಲ್ವಾ, ಸೆಕೆ ಎಲ್ಲ ಜಾಸ್ತಿ ಆಗಲ್ಲ, ಆರಾಮಾಗಿ ಹಾಕೋಬೋದು. ನಾನು ಯಾಕೆ ಸ್ಯಾರಿ ಬೇಡ ಅಂತಿದ್ದೆ ಅವ್ರಿಗೆ ಅಂದರೆ, ಒಂದಿಷ್ಟು ಸ್ಯಾರಿ ಇದೆ ಆಯಿತಾ, ನನ್ನ ಸೀಮಂತ ಕೊಟ್ಟಿರೋದು ಅದು ಇದು ಎಲ್ಲ. ಯಾವ ಸೀರೆನೂ ನಾನು ಬ್ಲೌಸ್ ಸ್ಟಿಚ್ಚೇ ಮಾಡಿಸಿಲ್ಲ. ಸ್ವಲ್ಪ ಸಣ್ಣ ಆಗೋಣ ಆಮೇಲೆ ಸ್ಟಿಚ್ ಮಾಡಿಸೋಣ, ಇವಾಗ ಮಾಡಿಸಿದ್ರೆ ಸುಮ್ಮನೆ ಹಾಳಾಗಿಬಿಡುತ್ತೆ ಅಂತೇಳಿ ಇನ್ನೆಷ್ಟೊಂದು ಸೀರೆ ತುಂಬ್ಕೊಳ್ಳಿ. ಅದಕ್ಕೆ ಇವ್ರಿಗೆ ಬೇಡ ಬೇಡ ಅಂತಿದ್ದೆ. ಇವ್ರು ಇವತ್ತು ಮದರ್ಸ್ ಡೇ ಅಲ್ವಾ, ಫಸ್ಟ್ ಇಯರು, ನಿನಗೊಂದು ನೆನಪಿರುತ್ತೆ, ತಗೋ ಅಂತೇಳಿ ಇದನ್ನು ಕೊಡಿಸಿದ್ರು. ಹೆಂಗಿದೆ ನೋಡಿ, ನನಗಂತೂ ಭಾಳ ಇಷ್ಟ ಆಯಿತು. ಇವ್ರು ತೋರಿಸಿದ್ರಾ, ಚೆನ್ನಾಗಿದೆ ಬಿಡಪ್ಪು ಅಂದೆ. ಆಮೇಲೆ ರೇಟ್ ಕೂಡ ಕಡಿಮೆ ಗೊತ್ತಾಯಿತು, ಬರೀ 750 rupees. ಅದಕ್ಕೆ ಖುಷಿ ಆಗ್ಬಿಟ್ಟೈತೆ ನಿನಗೆ. ಅದಕ್ಕೆ ನನಗೆ ಖುಷಿ ಆಯಿತು. ಇವಾಗ ನೀನೋ ಸ್ವಲ್ಪ ಹೊತ್ತು ಅಲ್ಲೇ ಅಂಗಡಿ ನಿಲ್ಸಿದ್ರೆ ಇನ್ನೂ 4 ಸಾರಿ ತಗೋ ಅಂತ ಕೊಡಿಸ್ಬಿಡೋರು. ಲಾಸ್ಟ್ ಟೈಮ್ ಅರ್ಪಿತಾಗ ಬಟ್ಟೆ ತರಕ್ಕೆ ಹೋದಾಗ ಈ ಡ್ರೆಸ್ ಐತೆ ಅವ್ರು ಕೊಡಿಸಿದ್ದು, ಇದಕ್ಕೆ 1,600 ರೂಪಾಯಿ ಕೊಟ್ಟರು. ನಂಗೆ ಎಷ್ಟು ಹೊಟ್ಟೆ ಉರಿತು ಗೊತ್ತಾ, ಈ ಸಿಂಪಲ್ ಡ್ರೆಸ್ಸಿಗೆ ಅಷ್ಟೊಂದು ದುಡ್ಡು ಕೊಟ್ರಲ್ಲ ಇವರು ಅಂತ. ಚೆನ್ನಾಗೈತೆ, ಅದಕ್ಕೆ ಅಷ್ಟು ದುಡ್ಡು ಚೆನ್ನಾಗಿದೆ, ಆದರೆ ದುಡ್ಡು ಜಾಸ್ತಿ ಆಯಿತು ಆಯಿತಾ. ನಂಗೆ ಒಂಥರ ಹೊಟ್ಟೆ ಉರಿತಾ ಇತ್ತು, ಬಿಡ್ತಿಲ್ಲ ಅವರು. ತಗೋ, ನಾನು ಕೊಡಿಸ್ತಿರುತ್ತಾನೆ, ತಗೋ ಅಂತ. ಅದಕ್ಕೆ ಇವಾಗ ಜಾಸ್ತಿ ಹೊತ್ತು ಅಂಗಡಿ ನಿಲ್ಲೇ ಇಲ್ಲ. ಇದಂತ ಇಷ್ಟಪಟ್ಟಿರೋದು ಇದನ್ನ ತೊಗೊಂಡು ಹೋಗ್ಬಿಡೋಣ ಅಂತ. ಇನ್ನು ನಮ್ಮ ಅತ್ತೆ ಸ್ಯಾರಿ ತೋರಿಸ್ತೀನಿ. ಇದು ಇವ್ರದೇ ಸೆಲೆಕ್ಷನ್. ನಾನು ಈಗ ಬೇಡ ಅಂತ ಅಂದರೆ ಸ್ವಲ್ಪ ಅಜ್ಜಿದೀರು ಉಟ್ಕೊಳ್ಳೋ ಥರ ಇದೆ, ಬೇಡ ಅಂತ. ಇವರು ಈ ಬಾರ್ಡ್ರೆಲ್ಲ ದೊಡ್ಡದಾಗಿದೆ ನೋಡಿ, ಅದಕ್ಕೆ ದೊಡ್ಡ ಬಾರ್ಡ್ರು ಯಾವುದೂ ಇರಲ್ಲ. ನಮ್ಮನ ಹತ್ರ ಇದನ್ನು ತಗೊಳ್ಳೋಣ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ. ತುಂಬ ಚೆನ್ನಾಗೇ ಕಾಣಿಸ್ತಾ ಐತೆ. ಹೌದಾ? ಅದು ನೋಡಿ ಕಮೆಂಟಲ್ಲಿ ಹೇಳ್ತಾರೆ. ಹೌದಾ? ಏನೋ ಅವ್ರಿಗಿಷ್ಟ. ಬಾರ್ಡ್ರ್ ಅಂದರೆ ಒಂಥರ ಲುಕ್ ಚೆನ್ನಾಗೈತೆ. ಅಲ್ಲ, ಸಿಂಪಲ್ ಆಗಿ ಬಾರ್ಡ್ರ್ ದೊಡ್ಡದಿದ್ರು ಸಿಂಪಲ್ ಅನಿಸ್ತೈತೆ. ಆಮೇಲೆ ಏನೋ ಒಂಥರ ಸೈಲೆಂಟ್ ಲುಕ್ ಐತೆ ಅದು. ಏನೋ ಗೊತ್ತಿಲ್ಲ, ಇವ್ರಿಗೆ ಇಷ್ಟ ಆಯಿತು. ಸರಿ, ನನಗೂ ಓಕೆ ಅಂತ ಅನಿಸ್ತು. ಏನು ಗೊತ್ತಾ, ಈಗ ಅಮ್ಮಂದಿರ ಹತ್ರ ಎಲ್ಲ ಸೀರೆಗಳು ಇರುತ್ತೆ ಆಯಿತಾ, ಅವ್ರಿಗೆ ಯಾವ ಕಲರ್ ಸೆಲೆಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಎಲ್ಲ ಕಲರು ಇರ್ತವೆ, ಎಲ್ಲ ಕಲರು ಇರುತ್ತೆ.
ಬರುತ್ತೆ, ಯಾವ್ದಂತ ಸೆಲೆಕ್ಟ್ ಮಾಡೋದು ನಾವು? ಡಿಸೈನ್ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು ಅಷ್ಟೇ, ನ್ಯೂ ಕಲೆಕ್ಷನ್ಸ್ ಯಾವ್ದಾರು ತೋರಿಸಿ ಅಂತ. ಇನ್ನು ಈ ಥರ ದೊಡ್ಡ ಬಾರ್ಡ್ರದ್ದು ಇವ್ರು ಹೇಳಿದಾಗ ನನಗೂ ಅನ್ನಿಸ್ತು ಮೇ ಬಿ ಇರಲ್ಲ ಅವ್ರ ಹತ್ರ ಅಂತ ಹೇಳ್ಬಿಟ್ಟು, ಹಾಗಾಗಿ ತೊಗೊಂಡು ನಾನು ಓಪನ್ ಮಾಡಿ ತೋರಿಸಲ್ಲ, ಅವರೇ ಓಪನ್ ಮಾಡಿ ನೋಡಲಿ ಎಲ್ಲ. ಓಪನ್ ಮಾಡಿದ್ರೆ ಸುಮ್ಮನೆ ಸೀರೆ ಎಲ್ಲ ಸಿಕ್ಕಾಗ್ಬಿಡುತ್ತೆ. ಹೆಂಗಿದೆ ನೋಡಿ, ಕಮೆಂಟಲ್ಲಿ ತಿಳಿಸಿ ಆಯಿತಾ, ಚೆನ್ನಾಗಿದೆಯಾ ಹೆಂಗಿದೆ ಅಂತ. ಇನ್ನು ಅಮ್ಮನಿಗೆ ಗೋಲ್ಡ್ ಗಿಫ್ಟ್ ತೊಗೊಂಡಿದ್ದೀನಿ. ನಾವಾಗ ಕೇಳಿಸ್ಕೊಂತಾರೆ ಅಂತ ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಅವ್ರು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ದಾರೆ. ಏನು ಗೊತ್ತಾ, ಅವರು ಇಲ್ಲಿ ಹಾಕೋತಾರಲ್ಲ, ನಾನು ಇಲ್ಲಿ ಹಾಕಿದ್ದೀನಲ್ಲ ಸೈಡ್ದು ಓಲೆ, ಆ ಓಲೆ ಹಾಳಾಗಿಬಿಟ್ಟಿತ್ತು ಆಯಿತಾ. ನಮ್ಮಮ್ಮ ಇಲ್ಲಿಗೆ ಬಂದಿದ್ರಲ್ವ, ಆವಾಗ ಹಾಳಾಗಿತ್ತು. ಅವರು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ನೋಡಿ, ಇವಾಗ ಕಡಿಮೆ ಆಗಿದೆ. ಇದಕ್ಕಿಂತ ಮುಂಚೆ ಒಂದು 3 ತಿಂಗಳು ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು. 15,500 16,000 ಇತ್ತಲ್ಲ, 17,000 ಗಂಟೆ ಹೋಗಿತ್ತು. ಅದೆಷ್ಟೋ ಇತ್ತು ಆಯಿತಾ. ಇವ್ರು ಕೇಳಿದ್ದಾರೆ, ಅಷ್ಟೊಂದು ರೇಟ್ ಇತ್ತಲ್ಲ ಪಾಪ, ಇವ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ತರ್ಲಿಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ನಾವು ಮೂಗುತಿ ಇಟ್ಕೋತೀವಿ ನೋಡಿ, ಸಣ್ಣದು ಹರಳಿಂದ ಬರುತ್ತಲ್ಲ ಆ ಥರದ್ದು ಪುಟಾಣಿದ 2 ತೊಗೊಂಡು ಬಂದು ಇಟ್ಕೊಂಡಿದ್ದಾರ. ಅಮ್ಮ ಇಲ್ಲೊಂದು ಚೈನ್ ಥರ ಕೂಡ ಹಾಕೊಂಡಿದ್ರು. ಆ ಚೈನೇ ವಾಪಸ್ ಬಂದ್ಬಿಡೋದು ಆ ಓಲೆಯಿಂದ. ನಾನು ಅದನ್ನು ನೋಡಿ, ಯಾಕೆ ರಮೇಶ್ ಚಿಕ್ಕದು ತಂದಿದ್ದೀರಾ ಅಂದರೆ, ದುಡ್ಡು ಅಡ್ಜಸ್ಟ್ ಆಗಲಿಲ್ಲ, ಸುಮ್ಮನೆ ಇದೇ ಆಗುತ್ತೆ, ಇದೆ ಇನ್ನು ಎಷ್ಟು ವರ್ಷ ಆದ್ರೂ ಇರುತ್ತೆ ಅಂತ ಹೇಳಿದ್ರ. ಅಯ್ಯೋ ಇದೇನು ಹಿಂಗೆ ತಂದುಬಿಟ್ರಲ್ಲ, ನನಗೂ ಒಂದು ಮಾತಾಡಲಿಲ್ಲ ಅಂತ ಹೇಳ್ಬಿಟ್ಟು ನಂಗೊಂಚೂರು ಅದು ಇತ್ತು, ಬೇಜಾರಿತ್ತು. ಅಯ್ಯೋ ಇಷ್ಟು ಚಿಕ್ಕದು ತಂದು ಹಾಕೊಂಡಿದ್ದಾರಲ್ಲ ಇವರು ಅಂತ ಹೇಳ್ಬಿಟ್ಟು. ಅವ್ರಿಗೆ ಈ ಸಲ ಸೀರೆ ಕೊಡಿಸೋದ್ರ ಬದಲು ಅದನ್ನೇ ಕೊಡಿಸೋಣ ಅಂದ್ಬಿಟ್ಟು ಇದನ್ನು ತಗೊಂಡು ಬಂದೆ. ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೋ ಏನೋ ಅಂತ. ಅದು ನಂದೇ ಸೆಲೆಕ್ಷನ್. ಇದು ಇವ್ರದ್ದೇ ಸೆಲೆಕ್ಷನ್. ನೀನು ಯಾವಾಗ ತಂತೀಯ? ನಾನೇನಂದರೆ ಸ್ವಲ್ಪ ಬಜೆಟ್ ಲೆಕ್ಕ ಹಾಕ್ತೀನಿ. ಆಮೇಲೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವ್ರು ಏನಿಲ್ಲ, ನೋಡ್ತಾರ, ಇಷ್ಟ ಆಯ್ತಾ, ಚೆನ್ನಾಗಿದೆ ತಗೋ ಅಂತ ಹೇಳ್ಬಿಟ್ಟು ಅಂತ ತೊಗೊಂಡ್ಬಿಡ್ತಾರೆ. ಬಜೆಟ್ ಲೆಕ್ಕ ಹಾಕ್ತಿಯಲ್ಲಮ್ಮ, ಈಗ ಕಳೆದೋಯ್ತಲ್ಲ, ಬಜೆಟ್ ಕೊಡಿಲ್ಲ ಅದ್ರದ್ದು. ಏನು ಮಾಡೋಕ್ಕಾಗಲ್ಲ. ಹಾಂ, ನಾನು ಅಮ್ಮಂಗೆ ಕೊಡಿಸ್ತಿದ್ದೀನಿ, ಅತ್ತೆ ಕೊಡಿಸ್ತಿದ್ದೀನಿ ಅಂತ ಆ ಥರ ಅಲ್ಲ ಅನ್ಕೋಬಿಡಿ. ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತೀರಾ. ನಾನೇ ಏನಾದರೂ ತೊಗೊಂಡ್ರು ಅಷ್ಟೇ, ಒಂದು ಬಟ್ಟೆ ತೊಗೊಬೇಕಾದ್ರೂ ಸರಿ ನಾನು ಲೆಕ್ಕಾಚಾರ ಮಾಡೇ ತೊಗೊಳ್ತೀನಿ. ಬಜೆಟ್ ಎಷ್ಟಾಯಿತು ಅಂದರೆ, ನಾವು ಕೊಡೋದಕ್ಕೆ ಇದು ಬರ್ತಿದೆಯಾ, ಜಾಸ್ತಿ ಆಯಿತಾ ಏನು ಅಂತ. ಇನ್ನು ಮೊನ್ನೆ ಗೋಲ್ಡ್ ಕಳೆದೋಯ್ತಲ್ವಾ, ಅದನ್ನು ಕೂಡ ಕೆಲವೊಬ್ರು ಕಮೆಂಟಲ್ಲಿ ಕೇಳ್ತಿದ್ರಿ, ಸಿಗ್ತಾ ಅಂತೇಳಿ. ನಿಜ, ಪ್ರಾಮಿಸ್, ಅದು ನನಗೆ ಸಿಕ್ಕೇ ಇಲ್ಲ. ಸಿಗುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ. ಅಕಸ್ಮಾತ್ ಏನಾದರೂ ಸಿಕ್ಕಿದ್ರೆ ಖಂಡಿತ ನಿಮಗೆ ಹೇಳ್ತೀನಿ. ಅದಕ್ಕೆ ಬಜೆಟ್ ಎಲ್ಲ ನೋಡಬಾರ್ದು. ಇವಾಗಿನ ಟೈಮ್ಗೆ ಇಷ್ಟ ಆಯ್ತಾ, ಹಾಕೊಂಡ್ರೆ ಖುಷಿ ಆಗುತ್ತಾ, ತಗೊಬೇಕು, ಹಾಕೋಬೇಕು, ಎಂಜಾಯ್ ಮಾಡಬೇಕು. ಇನ್ನು ನಾಳೆ ಅದನ್ನು ತಗೊಳಕ್ಕಾಗದೇ ಇರ್ಬೋದು ಆಯಿತಾ, ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ. ಅಂದರೆ ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಕಡಿಮೆ ಆಗ್ಬೋದೇನೋ ರೇಟು, ಈ ಥರ ಯೋಚನೆ ಮಾಡ್ತೀನಿ ನಾನು. ನೋಡಿ ಯಾವ ಥರ ಇದೆ ನೋಡಿ, ಹತ್ರದಿಂದ ತೋರಿಸು. ಕಾಣ್ತಾ ಐತಿ, ಅದು ಡಿಸೈನ್ ಕಾಣಿಸ್ತಾ ಇಲ್ಲ. ಇರ ಅದು ಹೆಂಗೆ ಅವ್ರು ಇಟ್ಟಿರ್ತಾರಲ್ಲ, ಹಂಗಿಡ ಕಾಲು ಅದರಲ್ಲಿ ಇಲ್ಲ, ಹಂಗಿಡ್ಕೋ ಸಾಕು, ಹಂಗೆ ಹಂಗೆ. ಹಾಂ, ಈಗ ಕಾಣ್ತಾ ಐತಿರೋ. ಹಾಂ, ಚೆನ್ನಾಗೈತಿ, 2 ಗೆಜ್ಜೆ ಐತಿ. ಅವ್ರು ಏನು ಹೇಳ್ತಾರೋ ಅಂತಾರೆ ನಂಗೆ ಗೊತ್ತಿಲ್ಲ. ನನಗೆ ಅನ್ಸೋ ಪ್ರಕಾರ, ಯಾಕೆ ತರಕ್ಕೆ ಹೋದೆ, ನನ್ನ ಹತ್ರನೇ ಇತ್ತಲ್ಲ ಅಂತಾರೆ ಅಷ್ಟೇ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಶಿಲ್ಪ? ಮಾಡಕ್ಕೆ ಇದಿಲ್ಲ ಶಿಲ್ಪ ಅಂತ. ಮಾಡಕ್ಕೇನು ಕೆಲಸ ಇಲ್ಲ ನಿಮಗೆ, ದುಡ್ಡೇನು ಕುಡಿಯದ, ಅಷ್ಟೊಂದು ದುಡ್ಡು ಕುಣಿತಾ ಇದ್ರೆ ಕುಡಿ, ಇದಕ್ಕೆ ನಾನು ಅಂತಾರೆ ಅವರು ಅಷ್ಟೇ, ಏನು ಹೇಳಲ್ಲ ಅವರು. ಈಗ ಇವತ್ತು ಖುಷಿಲ್ಲ ಅವರೇ, ಮಗ ಬೇರೆ ಸೀರೆ ಎಲ್ಲ ಕೊಡಿಸ್ಬಿಟ್ಟಾರಲ್ಲ. ಇಲ್ಲ ಅಪ್ಪು, ಪ್ರತಿ ವರ್ಷನೂ ಕೊಡಿಸೋದೇನೆ. ಆದರೆ ಪ್ರತಿ ವರ್ಷನೂ ನನಗೆ ತಂದಿರಲಿಲ್ಲ ಮದರ್ಸ್ ಡೇಗೆ ಆಯಿತಾ. ಇದೇ ಮೊದಲನೇ ವರ್ಷ ನನಗೂ ಸೀರೆ ತಂದಿರೋದು, ವೈಟ್ ಕಲರ್ದಿಯಲ್ಲ, ಅದು ನನಗಂತೆ ಕಡಿಮೆ ರೇಟಿಂದು. ಜಾಸ್ತಿ ರೇಟಿಂದು ಅಮ್ಮಂಗಂತೆ. ಅಮ್ಮ ಮೊದಲು ಕಡಿಮೆ ರೇಟಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಇದು ಅಕ್ಕಂಗೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಜಾಸ್ತಿ ರೇಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತೀನಿ. ಯಾವ ಸಾರಿ ಆ ಥರ ಇದೆ ಅಂತ ಹೇಳ್ಬಿಟ್ಟು. ನಮಗೆ ಇದನ್ನು ಕೊಡೋಣ ಬನ್ನಿ. ತಳ್ರಮ್ಮ, ಅದೇ ತಮ್ಮ ಕೊಟ್ಟಿರೋ ಸೀರೆ ಕೊಡ್ತಾ ಇದೆಯಲ್ಲ. ನಮ್ಮ ಸುಮ್ಮನೆ ಇಸ್ಕೊಂಡ್ರು ನೋಡಿ. ಅಕ್ಕ ಏನೋ ಆಶ್ಚರ್ಯವಾಗಿ ನೋಡ್ತಾರೆ. ಅದು ಮಗನ ಗಿಫ್ಟು. ನಾನು ಸುಮ್ಮನೆ ತಂದೆ ನಿಮ್ಗೆ ನಾವಾಸೋಣ ಅಂತ. ನನ್ನ ಮಗ ಎದ್ಬಿಟ್ರು ಅಷ್ಟರಲ್ಲಿ.
ನಿಮಗೆ ಗಿಫ್ಟ್ ತಂದೊಳಕ್ಕ ಮದರ್ಸ್ ಡೇಗೆ ಕಿವಿವು ಚೆನ್ನಾಗೈತಕ್ಕ. ಚೆನ್ನಾಗವೆ. ನಾನೇ ಡಿಸೈನ್ ನೋಡಿರೋದು. ಓನೆ ಇಲ್ಲಿ ಚೆನ್ನಾಗವೆ. ಹ್ಞೂ ಸೈಡ್ ಬಟ್ಟು ಹಾಕೊಂಬಿಡ್ರಿ. ನಾಳೆ ಕಾಯ್ಕೋಬೇಕು. ಪೂಜೆ ಮಾಡ್ಬಿಟ್ಟು ಅಲ್ಲ ಮತ್ತೆ? ಕಾಣಿಸಲ್ಲ ಸಣ್ಣವು. ನಿಮಗೆ ಇಷ್ಟ ಐತೆ ನಮ್ಮ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಗೈತೆ. ನೀವು ಏನ್ ಕೊಡ್ಸಿದಿರಿ ಅಕ್ಕ ತಮ್ಮ ಎಲ್ಲ ಇಷ್ಟ ಆಗೈತೆ ನನಗೆ. ಫುಲ್ ಖುಷಿ. ಅಕ್ಕ ತಮ್ಮ ಅಳಿಯ ಎಲ್ಲ ಸೇರಿ ಕೊಡ್ಸಿದ್ರು. ನನ್ನ ಮೊಮ್ಮಗ ನೀನು ಯಾವತ್ತು ಕೊಡ್ತೀವ ನನಗೆ? ಹ್ಮ್. ಅದು ಪಾಪ ಅದಕ್ಕೆಲ್ಲಿ ಮನ್ಗಿದ್ದೇದು. ಹಾ ಉಳ್ಕೋಕೋ ನಿದ್ಗಣ್ಣಕ್ಕೆ ಅವ್ನು ಹಾಲು ಕುಡಿಸ್ಬೇಕೀಗ ಅವನಿಗೆ. ಇನ್ನು ಜಾಣಗಂತೂ ವಿಪರೀತ ನಿದ್ದೆ. ಏನು ನೋಡಿ, ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ರೆ ಬಂದಿಲ್ಲಿ ಫೋನ್ ಕೀಳೋದು, ಕೂದಲು ಕೀಳೋದು ಅನ್ನೋದು ಹಿಂಗೆಲ್ಲ ಮಾಡ್ತಾರೆ. ಇನ್ನು ಅವತ್ತು ಜಾಣಕ್ಕೆ ಸ್ವಲ್ಪ ನಿದ್ದೆ ಆಯಿತಾ, ನಿದ್ದೆಗಣ್ಣಲ್ಲಿ ಇದ್ದಿದ್ರಲ್ಲ ಹಂಗಾಗಿ ಅಳ್ತಾ ಇದ್ರು. ಸರಿ ಅಂದ್ಬಿಟ್ಟು ಮಲಗಿಸ್ದೆ ನಾನು. ಆಮೇಲೆ ಅಮ್ಮ ಸೀರೆನೆಲ್ಲ ಓಪನ್ ಮಾಡಿ ನೋಡಿರಲಿಲ್ಲ ಆಯಿತಾ, ಹಾಗಾಗಿ ಎಲ್ಲ ಸೀರೆನೂ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಅತ್ತೆಗೆ ತೊಗೊಂಡು ಬಂದಿದ್ದ ಸೀರೆ, ಅಪ್ಪು ಕೊಡ್ಸಿದ ಸೀರೆ ಎಲ್ಲನೂ ತೋರಿಸ್ತಾ ಕೂತಿದ್ವಿ. ಇನ್ನು ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ದಿನದ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.